ಅಂತೂ ಪ್ರಜ್ವಲ್ ರೇವಣ್ಣರು ಉಮೇದುವಾರಿಕೆ ಸಲ್ಲಿಕೆ ಮಾಡಾಯಿತು. ಈಗ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಮಾವೇಶ ನಡೀತಾ ಇರುವಂತಹ ಸ್ಥಳದಲ್ಲಿ ಈಗ ಆಲ್ರೆಡಿ ವೇದಿಕೆ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಬಂದು ಕುಳಿತಿದ್ದಾರೆ. ಅಲ್ಲಿರುವಂತಹ ಒಂದಷ್ಟು ಅವರ ಅಭಿಮಾನಿಗಳು ಕುಮಾರಸ್ವಾಮಿ ಅವರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಹೇಳಿ ಕೇಳಿ ಹಾಸನಕ್ಕೆ ಬಂದಂತ ಸಂದರ್ಭದಲ್ಲೆಲ್ಲವೂ ಕೂಡ ಅಂದ್ರೆ ಹಾಸನ ಅಂತಂದ್ರೆ ಎಚ್.ಡಿ. ರೇವಣ್ಣ ಸ್ವಲ್ಪ ಮಟ್ಟಿಗೆ ಅಲ್ಲಿ ಈಗ ಪಕ್ಷದ ಹಿಡಿತವನ್ನು ಹೊಂದಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಅಷ್ಟೇ ಅಲ್ಲಿ ಅಭಿಮಾನಿಗಳಿದ್ದಾರೆ. ಈ ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾಗೆ ಅವ್ರ ಜೊತೆ ಒಂದು ಫೋಟೋ ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಸೆಲ್ಫಿ ತೆಗೆದುಕೊಳ್ತಾ ಇರೋದು, ಸ್ಥಳೀಯ ಮುಖಂಡರೆಲ್ಲ ಹೋಗಿ ಕುಮಾರಸ್ವಾಮಿ ಅವರನ್ನ ವಿಚಾರಿಸ್ತಾ ಇರೋದು, ಇದೆಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ. ಆಮೇಲೆ ಎಚ್.ಡಿ. ದೇವೇಗೌಡರು ಕೂಡ ಬಂದಿದ್ದಾರೆ, ಅವರು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವೇದಿಕೆಯಲ್ಲಿ ಬರ್ತಾರೆ. ಹೀಗೆ JDSನ ಬಹಳಷ್ಟು ಮಂದಿ ನಾಯಕರೆಲ್ಲ ವೇದಿಕೆ ಮೇಲೆ ಬಂದು ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಎಂಟ್ರಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಜನರಿಗೆ ಯಾಕೆ ನೀವು JDSಗೆ ಮತ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳೋರು ಕೂಡ ಇದ್ದಾರೆ. ಆಮೇಲೆ ಮೊನ್ನೆ ನಾವು ಗಮನಿಸಿದ್ವಿ ಹೊಳೆನರಸೀಪುರದಲ್ಲಿ ಹೀಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಹಳ ಭಾವುಕರಾದಂಥ ಸಂದರ್ಭವನ್ನ ಗಮನಿಸಿದ್ವಿ ನಾವು. ಅಲ್ಲಿ ಎಚ್.ಡಿ. ರೇವಣ್ಣ ಅವರಾಗಿರ್ಬೋದು, ಆಮೇಲೆ ಎಚ್.ಡಿ. ದೇವೇಗೌಡರಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಆಮೇಲೆ ಶ್ರವಣಬೆಳಗೊಳದ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರಾಗಿರ್ಬೋದು, ಎಲ್ಲ ಕಣ್ಣೀರು ಹಾಕಿದಂತ ಒಂದು ಪ್ರಸಂಗ ಕೂಡ ನಡೆದಿತ್ತು. ಈ ಕಾರಣಕ್ಕಾಗಿನೇ ಅವತ್ತು ಆ ನಂತರದಲ್ಲಿ ಬಹಳ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಟೀಕೆಗಳು ಕೂಡ ವ್ಯಕ್ತವಾಯಿತು. ಹೀಗಾಗಿನೇ ಇವತ್ತು ಬಹುಶಃ ಆ ಥರದ ಯಾವುದೇ ಪ್ರಸಂಗ ಎದುರು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಹುಷಾರಾಗಿ ಇವತ್ತು ವೇದಿಕೆ ಮೇಲೆ ನಡವಳಿಕೆ ಇರುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಆ ನಂತರದಲ್ಲಿ ದೇವೇಗೌಡರೇ ಹೇಳಿದ್ರು, ಯಾವತ್ತು ನಾನು ವೇದಿಕೆ ಮೇಲೆ ಕಣ್ಣೀರು ಹಾಕಲ್ಲ, ಒಮ್ಮೆ ಕಣ್ಣೀರು ಹಾಕಿ ನಾನು ಬಹಳ ಭಾವುಕನಾಗಿ ನಾನು ಕಣ್ಣೀರು ಹಾಕಿದ್ರೆ ಅದನ್ನೇ ಎಲ್ಲ ಸೇರ್ಕೊಂಡು ಟೀಕೆ ಮಾಡಿಬಿಟ್ರು ಅನ್ನುವಂಥ ರೀತಿಯಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದು ಕೂಡ ನಾವು ಗಮನಿಸಿದ್ವಿ. ಇದೇ ಹಾಸನದಲ್ಲಿ ಅವತ್ತು ನಡೆದಿದ್ದಂಥ ಒಂದು ಪ್ರಸಂಗದ ನಂತರದಲ್ಲಿ. ಇದೀಗ ಬಹುಶಃ ಇವತ್ತು ನೋಡ್ಬೇಕಿದೆ ಮತ್ತಷ್ಟು ಭಾವುಕರಾಗ್ತಾರೋ ಅಥವಾ ಇವತ್ತಿನ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಟೀಕೆಗಳು ಕೂಡ ಕೇಳ್ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದೆಲ್ಲವನ್ನ ಮೀರಿ ಇವತ್ತಿನ ಭಾಷಣ ಹೇಗಿರುತ್ತೆ ನಾಯಕರದ್ದು ಅಂತೇಳಿ ಎಚ್.ಡಿ. ರೇವಣ್ಣ ಅವರು, ಪತ್ನಿ ಭವಾನಿ ರೇವಣ್ಣ ಅವರು ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ಈಗ ವೇದಿಕೆಯ ಕಡೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ ನಾವಿಲ್ಲಿ. ಆಮೇಲೆ ತಂದೆ ಜೊತೆಗೆ ಹಾಗೆ ತಾತನ ಜೊತೆಗೆ ಬಹಳ ಓಡಾಡಿದ್ದಂತ ಕಾರಣದಿಂದಾಗಿನೋ ಏನೋ ಥೇಟ್ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಹೇಗೆ ಆತನ ನಡವಳಿಕೆ ಇರುತ್ತೆ, ಓಡಾಟಗಳಿರುತ್ತವೆ, ಅದೇ ರೀತಿಯಾಗಿ ನಮ್ಗಿಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸ್ಕೊಳ್ತಾರೆ. ಅಂದ್ರೆ ಹೊಸದಾಗಿ ಇವರು ಚುನಾವಣೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಥವಾ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ, ಇದು ಯಾವುದು ಕೂಡ ಬಹುಶಃ ಅವರ ನಡವಳಿಕೆಗಳಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಎಲ್ರಿಗೂ ಕೂಡ ಅವರು ಕಾಲಿಗೆ ಬೀಳುತ್ತಾ ನಮಸ್ಕರಿಸುತ್ತಾ ಎಲ್ರಿಗೂ ಕೂಡ ಕೈ ಕೊಡ್ತಾ ಅವರ ಕುಶಲೋಪರಿಯನ್ನೆಲ್ಲ ವಿಚಾರಿಸ್ಕೊಳ್ತಾ ವೇದಿಕೆ ಕಡೆಗೆ ಬಂದಿದ್ದಾರೆ, ನೋಡ್ತಾ ಇದ್ದೀವಿ ನಾವಿಲ್ಲಿ. ಕಾಂಗ್ರೆಸ್ನ ನಾಯಕರು ಕೂಡ ಬಹಳಷ್ಟು ಮಂದಿ ಬಂದಿದ್ದಾರೆ, ವೇದಿಕೆ ಮೇಲೆ ಇದ್ದಾರೆ, ವಿಚಾರಿಸ್ಕೊಳ್ತಾ ಇದ್ದಾರೆ, ಆಗಮಿಸಿದ್ದಾರೆ. ಅವ್ರು ಕೊಡ್ತಾ ಇರುವಂತಹ ಸಲಹೆ ಸೂಚನೆಗಳನ್ನ ಅಷ್ಟೇ ತಾಳ್ಮೆ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಯಾಕಂದ್ರೆ ಈ ಬಾರಿ ಗೆಲುವು ದಾಖಲಿಸಬೇಕು ಅಂತಂದ್ರೆ ಇವರೆಲ್ಲರ ಸಪೋರ್ಟ್ ಅವರಿಗೆ ಬೇಕಾಗಿರುವಂತಹ ಕಾರಣದಿಂದಾಗಿ ಪಕ್ಷಕ್ಕೆ ಸಂಬಂಧಪಟ್ಟಂತ ಶಾಸಕರು ಕೂಡ ಎಲ್ಲರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಶುಭ ಹಾರೈಸ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ವೇದಿಕೆಗೆ ಆಗಮಿಸಿದ್ದಾರೆ. ಅರಸೀಕೆರೆಯ ಜನಪ್ರಿಯ ಶಾಸಕರಾದ KM ಶಿವಲಿಂಗೇಗೌಡರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಚನ್ನರಾಯಪಟ್ಟಣದ CN ಬಾಲಕೃಷ್ಣ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಮೈತ್ರಿ ಪಕ್ಷದ ಪರವಾಗಿ ಆತ್ಮೀಯ ಸ್ವಾಗತ. ದಯಮಾಡಿ ಹಿಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ದಯಮಾಡಿ ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಮುಂದೆ ಇರ್ತಕ್ಕಂಥ ಕಾರ್ಯಕರ್ತರು ಇಲ್ಲಿ ಹಿಂಭಾಗದಲ್ಲಿ ಕುರ್ಚಿಗಳಿದೆ, ದಯಮಾಡಿ ಅಲ್ಲಿ ಆಸೀನರಾಗಬೇಕು. ದಯಮಾಡಿ JDS ಪಕ್ಷದ ಮುಖಂಡರುಗಳು ಕೂಡ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಆಗಮಿಸಿದ್ದೀರಿ. ದಯಮಾಡಿ ಎಲ್ಲರೂ ಕೂಡ ಸಮಾಧಾನದಿಂದ ಸಭೆಯ ಒಂದು ಯಶಸ್ವಿಗೆ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದೆ. ದಯಮಾಡಿ ಮಧು
ಪ್ರಾರಂಭದಲ್ಲಿ ಕಾರ್ಯಕ್ರಮದ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಹಾಸನಾಂಬೆಯ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನದಲ್ಲಿ ಇಂದು ಹಾಸನ ಜಿಲ್ಲೆಯ ಒಂದು ಇತಿಹಾಸದಲ್ಲಿ ಚಾರಿತ್ರ್ಯದ ಪುಟದಲ್ಲಿ ನಿಲ್ಲುವಂತಹ ಒಂದು ಸುಸಂದರ್ಭ ಈ ದಿನ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿಯಿಂದ ಈ ದಿನ ಲೋಕಸಭಾ ಚುನಾವಣೆಯನ್ನು ಎದುರಿಸುತ್ತಿರುವ ಸಂದರ್ಭ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯ ಹಾಡು ಸಾಹಿತ್ಯ ಮತ್ತು ಸಂಗೀತ ಗಂಗಾಚರಣ್. HD ದೇವೇಗೌಡರ ಗೆಲ್ಲಿಸಿದ ಈ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣನವರ ಗೆಲ್ಲಿಸಲು ಬೇಕು ನೀವಿಲ್ಲಿ. ಆ ಹಿರಿಮೆ ಮತ್ತೊಮ್ಮೆ ಬರಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ. ನಿಮ್ಮೆಲ್ಲರ ಅಭಿಮಾನ ಇರಲಿ ಪ್ರಜ್ವಲ್ ರೇವಣ್ಣನಲ್ಲಿ. ಕಂಡಂತ ಗ್ರಾಮೀಣ ಬದುಕಿಗೆ ಜಾತ್ಯತೀತತೆಯ ಅನ್ಯೋನ್ಯ ಬಾಳಿಗೆ ಆಮೇಲೆ ವೇದಿಕೆ ಮೇಲೆ ಎಲ್ಲರೂ ಬಂದು ಆಸೀನರಾಗ್ತಾ ಇರೋ ಸಂದರ್ಭ ನೋಡ್ತಾ ಇದೀವಿ. ಅಲ್ಲಿ HD ದೇವೇಗೌಡರ ಸಾಧನೆ ಕುರಿತಾದಂಥ ಒಂದಷ್ಟು ಹಾಡುಗಳು ಕೂಡ ಮೊಳಗ್ತಾ ಇದೆ, ಅದನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಅಂತಂದರೆ ವೇದಿಕೆ ಮೇಲೆ HD ರೇವಣ್ಣ ಅವರೇ ಎಲ್ಲರನ್ನೂ ಬಂದು ಒಂದಷ್ಟು ಮಂದಿಗೆ ಇಂಥ ಸೀಟು ಅಂತ ಕೂರಿಸ್ತಾ ಇರೋದು ಗಮನಿಸ್ತಾ ಇದ್ವಿ. ಒಂದು ಸ್ವಲ್ಪ ದಿವಸದಿಂದ ಗಮನಿಸಿದ್ವಿ ನಾವು. ರೇವಣ್ಣ ಅವರು ಎಲ್ರಿಗೂ ಕೂರ್ಸ್ ಕೊನೆಗೆ ತಮಗೆ ಚೇರ್ ಇಲ್ದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಮತ್ತೊಮ್ಮಷ್ಟು ಮಂದಿನೇ ಹಿಂದೆ ಕೂತ್ಕೊಳ್ಳಪ್ಪ ಅಂತ ಕಳಿಸಿ ಮುಂದೆ ಕೂತಿದ್ದನ್ನ ನೋಡ್ತಾ ಇದ್ವಿ. ಅಂದರೆ ಇಂತಿಂಥ ಜಾಗದಲ್ಲಿ ಇಂತಿಂಥವ್ರು ಕೂರಬೇಕು, ಮೊದಲ ಲೈನಲ್ಲಿ ಇಂಥವ್ರು ಇರಬೇಕು, ಎರಡನೇ ಲೈನು ಇಂಥವ್ರು ಅನ್ನೋಷ್ಟರ ಮಟ್ಟಿಗೂ ಕೂಡ HD ರೇವಣ್ಣವ್ರು ಎಲ್ಲ ಲೆಕ್ಕ ಹಾಕಿರ್ತಾರೆ. ಇವತ್ತು ಕೂಡ ಹಾಗೇನೆ. ಅದರಲ್ಲೂ ಕೂಡ ಮುಂದೆ ಮುಖ್ಯಮಂತ್ರಿಗಳು ಆಸೀನರಾಗಿರುವಂಥ ಕಾರಣದಿಂದಾಗಿ ಅವ್ರ ಅಕ್ಕಪಕ್ಕದಲ್ಲಿ ಬಂದು ಮಾತನಾಡ್ತಾ ಅಲ್ಲೇ ಕೂರೋರ್ನೆಲ್ಲ ಕಂಡು ಬರ್ತಾ ಇತ್ತು. ಬಟ್ ರೇವಣ್ಣ ಅವರು ಜೊತೆಗೆ ಅಲ್ಲಿ ಬಂದಂಥ ಒಂದಷ್ಟು ನಾಯಕರು ಎಲ್ಲರೂ ನೀವು ಹಿಂದೋಗಿ, ನೀವು ಆ ಕಡೆ ಹೋಗಿ, ಈ ಕಡೆ ಹೋಗಿ ಅಂತೇಳಿ ಮೊದಲೇ ಲೈನಲ್ಲೇ ಒಂದಷ್ಟು ಮಂದಿ ಪ್ರಮುಖವಾದಂಥ ಹಾಸನಕ್ಕೆ ಸಂಬಂಧಪಟ್ಟಂಥ JDSನ ನಾಯಕರು ಆಮೇಲೆ ರಾಜ್ಯ ನಾಯಕರು ಕೂಡ ಬಂದು ಕುಳಿತುಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಆಮೇಲೆ YSV ದತ್ತ ಅವರು ಕೂಡ ಬಂದು ಈಗ ತಾನೇ ಕೂತ್ಕೊಳ್ತಾ ಇದ್ದಾರೆ. ಈಗ ತಾನೇ ಕೂತರು. JDS ಸಂಬಂಧಪಟ್ಟಂತೆ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಈ ಕಾರಣಕ್ಕಾಗಿ ಈ ಬಾರಿ ಅವರ ಕೆಲಸ ಕಾರ್ಯಗಳು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಇನ್ನೂ ಒಂದು ವಿಚಾರ ಅಂತಂದರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಕಡೂರು ಕೂಡ ಒಳಪಡುವಂಥ ಕಾರಣದಿಂದಾಗಿ ಕಡೂರಿನಲ್ಲಿ YSV ದತ್ತ ಅವರು ಹೇಳಿ ಕೇಳಿ ಆ ಭಾಗದಲ್ಲೆಲ್ಲ ಬಹಳ ಹೋಲ್ಡನ್ನು ಇಟ್ಕೊಂಡಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸೋತರೂ ಕೂಡ ಅವರ ಕೆಲಸ ಕಾರ್ಯಗಳು, ಅವರ ಕ್ಷೇತ್ರದ ಅತಿ ಹೆಚ್ಚಿನ ಮತಗಳಿಕೆಯೂ ಕೂಡ ಪ್ರಜ್ವಲ್ ರೇವಣ್ಣರ ಗೆಲುವಿಗೆ ಕಾರಣ ಆಗಬೇಕಿದೆ. ಹೀಗಾಗಿ ಅವರು ಕೂಡ ಇವತ್ತಿನ ಸಮಾವೇಶದಲ್ಲಿ ಮೊದಲ ಲೈನಲ್ಲೇ ಬಂದು ನಿಂತಿರೋದನ್ನು ನೋಡ್ತಾ ಇದ್ದೀವಿ. ಮೊದಲ ಸ್ಥಳದಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ HD ರೇವಣ್ಣ ಅವರು ಕೂಡ ಬಹುಶಃ ಯಾರನ್ನೋ ಕರೆದು ಎಲ್ಲ ವಿಚಾರಿಸ್ತಾ ಇದ್ದಾರೆ ಏನು ಎತ್ತ ಅಂಥೇಳಿ. ಸ್ವಲ್ಪ
ಅವರು ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಆಮೇಲೆ ಇದೆಲ್ಲ ನಮಗೆ ಇವತ್ತು ಕುತೂಹಲಕ್ಕೆ ಕಾರಣ ಆಗೋದು, ಜೊತೆಗೆ ಭಾಳ ವಿಶೇಷವಾಗಿ ಅನಿಸೋದಕ್ಕೆ ಕಾರಣ ಅಂತಂದರೆ ಅಗೇನ್ ನಾನು ಹೇಳ್ದಂಗೆ ಎಚ್ ಡಿ ದೇವೇಗೌಡರ 3ನೇ ತಲೆಮಾರು ಇವತ್ತು ರಾಜಕೀಯ ಪ್ರವೇಶ ಮಾಡ್ತಾ ಇದೆ. ಈ ಕಾರಣದಿಂದಾಗಿಯೇ ಇದು ಭಾಳ ವಿಶೇಷವಾದಂಥ ಸಂದರ್ಭದ ರೀತಿಯಲ್ಲಿ ಇದನ್ನು ಬಿಂಬಿಸಲಾಗ್ತಾ ಇದೆ, ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ.